ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಲು ಬೇಕಾದಂತ ವಿಶೇಷವಾದ ಜ್ಞಾನ, ಶಾಂತಿ, ಸಮಾಧಾನವನ್ನು ಅವರಿಗೆ ಅನುಗ್ರಹಿಸಿರಿ. ಅವರ ಮಕ್ಕಳನ್ನು ಅವರ ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಅರಣ್ಯಕಾಂಡ 11:21. ಅರಣ್ಯಕಾಂಡ 11:21. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದಕ್ಕೆ ಮೋಶೆ, ನನ್ನ ಸಂಗಡ ಇರುವ ಜನರು 6,00,000 ಕಾಲಾಳುಗಳು. ಆದಾಗ್ಯೂ ನೀನು ಇವರು ಪೂರ 1 ತಿಂಗಳು ತಿನ್ನುವಷ್ಟು ಮಾಂಸವನ್ನು ಕೊಡುತ್ತೇನೆ ಎಂದು ಹೇಳಿದ್ದಿ. ಅವರಿಗೆ ಬೇಕಾದಷ್ಟು ಸಿಕ್ಕುವಂತೆ ನಾನು ಆಡು ಕುರಿಗಳನ್ನು ದನಕುರಿಗಳನ್ನು ಕೊಯ್ಯಬೇಕೆನ್ನುತ್ತೀಯೋ, ಇಲ್ಲವೇ ಸಮುದ್ರದಲ್ಲಿರುವ ಎಲ್ಲ ಮೀನುಗಳನ್ನು ಹಿಡಿಕೊಳ್ಳಬೇಕೋ ಎಂದು ಹೇಳಲಾಗಿ ಯೆಹೋವನು ಅವನಿಗೆ, ಯೆಹೋವನ ಕೈ ಮೋಟುಗೈಯೋ, ನನ್ನ ಮಾತು ನೆರವೇರುತ್ತದೋ ಇಲ್ಲವೋ ಈಗ ನೀನು ನೋಡುವಿ ಎಂದು ಹೇಳಿದನು. ಮೋಶೆ ಹೊರಟು ಹೋಗಿ ಯೆಹೋವನ ಮಾತುಗಳನ್ನು ಜನರಿಗೆ ತಿಳಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ದೇವರು ಮೋಶೆಗೆ ಹೇಳಿದ್ದಾರೆ, ಅವರು ನಮಗೆ ತಿನ್ನಕ್ಕೆ ಮಾಂಸ ಇಲ್ಲ, ಅದು ಇಲ್ಲ, ಇದಿಲ್ಲ ಅಂತೇಳಿ ಗೊಣಗುಟ್ಟಿದಾಗ, ಯೆಹೋವನ ಕೈ ಮೋಟುಗೈಯೋ, ಇವರಿಗೆ ಬೇಕಾದಷ್ಟು ಆಹಾರ ಕೊಡಕ್ಕೆ ನನಗೆ ಶಕ್ತಿ ಇಲ್ಲವೋ, ನಾನು ಸರ್ವವನ್ನ ಸೃಷ್ಟಿ ಮಾಡಿ ಇವರನ್ನ ಸಾಕಿ ಸಲಹುತ್ತಾ ಇದ್ದೇನೆ, ಐಗುಪ್ತ ದೇಶದಲ್ಲಿ ಕೂಡ ಬಿಡುಗಡೆ ಮಾಡ್ಕೊಂಡು ಬಂದಿದ್ದೇನೆ. ಹಾಗೆ ಈಗ ಹೋಗಿ ಅವರಿಗೆ ಹೇಳು, ನನ್ನ ಕೈ ಮೋಟು ಕೈ ಅಲ್ಲ, ಇವರಿಗೆ ಬೇಕಾದಷ್ಟು ಆಹಾರವನ್ನು ನಾನು ಕೊಡ್ತೇನೆ ಅಂತ ಹೇಳಿ ದೇವರು ಮೋಶೆಯ ಮುಖಾಂತರ ಇಸ್ರೇಲರಿಗೆ ತಿಳಿಸಿದರು. ಅದಲ್ಲದೀಗ ಮನ್ನವನ್ನ ಕೊಟ್ಟಿದ್ದೇನೆ, 1 ತಿಂಗಳು ಅವರು ತಿನ್ನುವಷ್ಟು ಮಾಂಸವನ್ನು ಅವರಿಗೆ ನಾನು ಏನ್ ಮಾಡ್ತಾ ಇದ್ದೇನೆ, ಕೊಡ್ತಾ ಇದ್ದೇನೆ ಅಂತೇಳಿ. ಹಾಗೆ ಮೋಶೆ ಹೋಗಿ ಜನರಿಗೆ ತಿಳಿಸಿದ, ಏನು ನೀವು ಗಡಿಬಿಡಿ ಮಾಡಬೇಡಿ, ಪೂರಾ ಬೇಸರಗೊಳ್ಬೇಡಿ, ದೇವರು ಈ ರೀತಿ ಹೇಳಿದ್ದಾರೆ, ನನ್ನ ಕೈ ಮೋಟುಗೈ ಅಲ್ಲ, ಅವರು 1 ತಿಂಗಳು ತಿನ್ನುವಷ್ಟು ನಾನು ಅವರಿಗೆ ಏನ್ ಮಾಡ್ತೇನೆ, ಮಾಂಸವನ್ನು ಕೂಡ ಕೊಡ್ತೇನೆ ಅಂತ. ಹಾಗೆ ಇವತ್ತು ನಾವು ಯಾವುದೇ ಕಾರಣಕ್ಕೂ ದೇವರೊಂದಿಗೆ ನಾವು ಜೀವಿಸುವಾಗ ನಮಗೆ ಅದಿಲ್ಲ ಇದಿಲ್ಲ ಅಂತೇಳಿ ಗಡಿಬಿಡಿ ಕೊಡಬಾರ್ದು. ನಮಗೆ ಏನು ಬೇಕೋ ಇದನ್ನು ಮೊನ್ನೆ ಸಂದೇಶದಲ್ಲಿ ಕೂಡ ತಿಳ್ಕೊಂಡಿದ್ದೇವೆ. ದೇವರು ತಕ್ಕ ಸಮಯದಲ್ಲಿ ನಮಗೆ ಕೊಡೋನು ಆಗಿದ್ದಾನೆ. ಬೇಡ ಅಂತ ಹೇಳಿದ್ರು ಕೂಡ ಅದು ನಮ್ಮ ಕೈಯಲ್ಲಿ ಅದು ನಮಗೆ ಸಿಗ್ತದೆ, ತಿಂದೇ ನಾವು ತಿಂತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕಾಗಿ ನಾವು ಆತರ ಪಡಬಾರದು. ಇವತ್ತು ಅನೇಕರು ಹಾಗೆ ಆತರ ಪಟ್ಟು ದೊಡ್ಡ ದೊಡ್ಡ ಕಾಯಿಲೆಗಳನ್ನು ಕೂಡ ಬರಮಾಡಿಕೊಂಡಿದ್ದಾರೆ. ಅದನ್ನು ಮುಂದೆ ಓದಿಕೊಳ್ಳೋಣ. ಈಗ ಅರಣ್ಯಕಾಂಡ 11:25. ಮತ್ತು ಅವರು ಜನರ ಹಿರಿಯರಲ್ಲಿ 70 ಮಂದಿಯನ್ನು ಕೂಡಿಸಿ ದೇವದರ್ಶನದ ಗುಡಾರದ ಸುತ್ತಲೂ ನಿಲ್ಲಿಸಿದಾಗ ಯೆಹೋವನು ಆ ಮೇಘದಲ್ಲಿ ಇಳಿದು ಬಂದು ಅವನ ಸಂಗಡ ಮಾತಾಡಿ ಅವನಲ್ಲಿದ್ದ ಆತ್ಮೀಯ ವರಗಳಲ್ಲಿ ಆ 70 ಮಂದಿ ಹಿರಿಯರಿಗೂ ಪಾಲುಕೊಟ್ಟನು. ಆ ವರಗಳು ಅವರಿಗೆ ದೊರಕಿದಾಗ ಅವರು ಪರವಶರಾಗಿ ಪ್ರವಾದಿಸಿದರು. ಆಮೇಲೆ ಅವರು ತಿರುಗಿ ಪ್ರವಾದಿಸಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಆ ಮಾತು ಹೇಳಿದ ಮೇಲೆ 70 ಮಂದಿ ಹಿರಿಯರಲ್ಲಿ ಏನಾಯ್ತು, 70 ಮಂದಿಯನ್ನು ಕೂಡಿಸಿ ಗುಡಾರ ಸುತ್ತು ನಿಲ್ಲಿಸಿದ್ರು. ಆಗ ಆ 70 ಮಂದಿಯನ್ನು ಕೂಡ ನಾವು ನಿನ್ನೆ ಕೂಡ ಅದನ್ನು ತಿಳ್ಕೊಂಡಿದ್ದೇವೆ, ಬೇರೆ ಬೇರೆ ಆರಿಸಿಕೊಂಡಾಗ ಆಗ ದೇವರ ವರ ಅವರಲ್ಲಿ ಬಂತು. ಆಗ ಅವರು ಪ್ರವಾದಿಸಿದರು. ದೇವರ ವರ ನಿಂತು ಹೋದ ಮೇಲೆ ಅವರು ಪ್ರವಾದಿಸಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಮ್ಮ ಜೀವಿತಕ್ಕೆ ಏನಂದ್ರೆ, ದೇವರು ನಮ್ಮನ್ನು ಕರೆದಾಗ, ನಮ್ಮನ್ನು ಸೇವೆಗೆ ಆರಿಸಿಕೊಂಡಾಗ ಎಷ್ಟು ವರ್ಷ ನಾವು ಸೇವೆ ಮಾಡಬೇಕೋ ಅಲ್ಲಿವರೆಗೆ ಮಾತ್ರ ದೇವರ ವರ ನಮ್ಮಲ್ಲಿ ಇರುತ್ತದೆ. ಆ ದಿವಸಗಳು, ದೇವರ ಚಿತ್ತಾನುಸಾರ ದಿವಸಗಳು ಮುಗಿದ ಮೇಲೆ ಮತ್ತೆ ಅವರಿಗೆ ಸಾಕ್ಷಿ ಕೊಡೋಕೆ ಆಗೋದಿಲ್ಲ, ಬೋಧನೆ ಮಾಡೋಕ್ಕೂ ಆಗೋದಿಲ್ಲ, ಯಾವುದೇ ಒಂದು ಕಾರ್ಯಗಳನ್ನು ಕೂಡ ಮಾಡಲು ಸಾಧ್ಯವಿಲ್ಲ. ದೇವರೊಂದು ವರ ಇರುವಲ್ಲಿವರೆಗೆ ಮಾತ್ರ. ಮತ್ತೆ ನಾವು ಮುಂದೆ ಅದಕ್ಕೆ ಹಾತೊರಿಬಾರದು.
ಅದಕ್ಕೆ ನಾವು ಯಾವ್ದಾದ್ರು ಒಂದು ಕಾರ್ಯ ಮಾಡಬೇಕಾದ್ರೆ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮೂಲಕ ಮುಂದೆ ಸಾಗಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 26ರಿಂದ 30. ಆದರೆ ಎಲ್ಲಾನ್ ಮೇದಬೆ ಎಂಬವರಿಬ್ಬರು ಪಾಳೆಯದೊಳಗೆ ನಿಂತಿದ್ದರು. ಅವರ ಹೆಸರುಗಳು ಬರೆಯಲ್ಪಟ್ಟಿದ್ದಾಗ್ಯೂ ಅವರು ದೇವದರ್ಶನದ ಗುಡಾರಕ್ಕೆ ಹೊರಟು ಹೋಗಲಿಲ್ಲ. ಆ ಆತ್ಮೀಯ ವರಗಳು ಅವರಿಗೂ ದೊರೆತುದರಿಂದ ಅವರು ಪಾಳೆಯದೊಳಗೆ ಪರವಶರಾಗಿ ಪ್ರವಾದಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಈ ವಚನವನ್ನ ನೋಡುವಾಗ, ನಾವು ಓದಿಕೊಂಡಾಗ 70 ಮಂದಿಯಲ್ಲಿ ಅವರು ದೇವದರ್ಶನದ ಗುಡಾರದೊಳಗೆ ಹೋಗ್ಲಿಲ್ಲ. ಆದ್ರೆ ಅವರು ಹೊರಗಡೆ ಇದ್ರು ಕೂಡ ಏನಾಯ್ತು, ಅವರಿಗೆ ದೇವರ ಒಂದು ವರ ಸಿಕ್ತು. ಹಾಗೆ ಇವತ್ತು ಅವ್ರು ಎಲ್ಲಿದ್ರು ಏನೇ ಇದ್ರು ಕೂಡ ದೇವರಿಗೆ ಯಾರು ವರವನ್ನ ಕೊಡಬೇಕೋ, ದೇವರು ಯಾರಿಗೆ ವರವನ್ನ ಕೊಡಬೇಕೋ, ಯಾರ ಮುಖಾಂತರ ಸೇವೆಯನ್ನ ಮಾಡಿಸಿಕೊಳ್ಳಬೇಕೋ, ಆಗ ಅವರು ವರವನ್ನು ಕೊಟ್ಟೇ ಕೊಡ್ತಾರೆ. ಅಂತವರು ದೇವದರ್ಶನದ ಗುಡಾರದ ಒಳಗೆ ಹೋಗದಿದ್ದರೂ ಕೂಡ ಇದ್ದಲ್ಲಿ ಅವರು ವರ ಸಿಗ್ತದೆ, ಪ್ರವಾದನೆ ಮಾಡ್ತಾರೆ, ಅದರ ದೇವರ ಕೆಲಸವನ್ನ ಮಾಡ್ತಾರೆ ಅಂತ ಇದರ ಅರ್ಥ. 27. ಹೀಗಿರಲು ಒಬ್ಬ ಹುಡುಗನು ಮೋಶೆ ಬಳಿಗೆ ಓಡಿ ಬಂದು, ಎಲ್ಲ ಮೇದಾದರು ಪಾಳೆಯದಲ್ಲಿ ಪರವಶರಾಗಿ ಪ್ರವಾದಿಸುತ್ತಾರೆಂದು ತಿಳಿಸಲಾಗಿ, ಯೌವನದಿಂದ ಮೋಶೆಗೆ ಶಿಷ್ಯನಾದ ನೂನನ ಮಗ ಯೆಹೋಶುವನು ಮೋಶೆಗೆ, ಸ್ವಾಮಿ, ಅವರಿಗೆ ಬೇಡವೆನ್ನಬೇಕು ಎಂದು ಹೇಳಿದನು. ಅದಕ್ಕೆ ಮೋಶೆ, ನನ್ನ ಗೌರವವನ್ನು ಕಾಪಾಡಿಕೊಳ್ಳಬೇಕೆಂದಿದ್ದೀಯೋ? ಯೆಹೋವನ ಅನುಗ್ರಹದಿಂದ ಆತನ ಜನರೆಲ್ಲರೂ ಆತ್ಮೀಯ ವರಗಳನ್ನು ಹೊಂದಿದವರು, ಪ್ರವಾದಿಸುವವರು ಆದರೆ ಎಷ್ಟೋ ಒಳ್ಳೆಯದು ಅಂದನು. ತರುವಾಯ ಮೋಶೆಯು ಇಸ್ರಾಯೇಲರ ಹಿರಿಯರು ಪಾಳೆಯಕ್ಕೆ ಬಂದು ಬಿಟ್ಟರು. ದೇವರ ಸ್ತೋತ್ರವಾಗಲಿ. ನೋಡಿ, ನೂನನ ಮಗ ಯೆಹೋಶುವನು ತಳವಿನಲ್ಲಿ ಹೇಳ್ತಾನೆ, ಬೇಡ, ಅವರು ಒಳಗೆ ಬರಲಿಲ್ಲ, ಹೊರಗೆ ಇದ್ದಾರೆ, ಅವರಿಗೆ ವರ ಬೇಕು ಅಂತ ಹೇಳಬೇಕು ದೇವರಿಗೆ ಅಂತ. ಆದ್ರೆ ಅದು ಯಾವಾಗಲೂ ಹಾಗೆ ನಾವು ಇತರರಿಗೆ ಹೇಳಬಾರ್ದು. ದೇವರ ಒಂದೊಂದು ವರಗಳು ಇವತ್ತು ನಮಗೆ ಮಾತ್ರ ಅಲ್ಲ, ಇತರರು ಎಲ್ಲಿದ್ದರು ಹೇಗಿದ್ದರು ಅವರಿಗೆ ಒಂದೊಂದು ವರಗಳು ಲಭಿಸ್ತವೆ. ಅಂತವರಿಗೆ ನಮಗೆ ಮಾತ್ರ, ಅವರಿಗೆ ಯಾಕೆ ಹೀಗೆ ಅಂತ ಹೇಳುವಂತ ಹೊಟ್ಟೆ ಕಿಚ್ಚು ಇವತ್ತು ಅನೇಕರಲ್ಲಿ ಇದೆ, ಸೇವಕರಲ್ಲಿ ಕೂಡ. ನನ್ನಿಂದ ಜಾಸ್ತಿ ಇವನು ಬೋಧನೆ ಮಾಡ್ತಾನೆ, ಕಾರ್ಯ ಮಾಡ್ತಾನೆ, ದೇವರು ಅವನಲ್ಲೇ ಇದ್ದಾರೆ, ನಾವು ಇಷ್ಟೆಲ್ಲ ಇದ್ರು ಹೀಗೆ ಇಲ್ಲ ಅಂತೇಳಿ ಕೆಲವರು ಹೊಟ್ಟೆ ಕಿಚ್ಚು ಪಡ್ತಾರೆ. ದೇವರ ಸೇವಕರುಗಳನ್ನು ದೇವರು ಒಂದು ಯಾರು ಆಯ್ಕೆಯಾಗಿದ್ದಾರಂತ ಸೇವಕರುಗಳನ್ನು ತುಳಿಯೋರು ಕೂಡ ಇದ್ದಾರೆ ಅನೇಕರು ಇವತ್ತು. ಹಾಗೆ ಹೊಟ್ಟೆ ಕಿಚ್ಚು ಇರಬಾರ್ದು. ದೇವರ ವರವನ್ನು ಯಾರಿಗೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮತ್ತೆ 23ನೇ ಅಧ್ಯಾಯ 12ನೇ ವಚನದಲ್ಲಿ ಓದಬಹುದು, ಏರಿದವರನ್ನು ತಗ್ಗಿಸ್ತೇನೆ, ತಗ್ಗಿದವರನ್ನ ಏರಿಸುತ್ತೇನೆ ಎಂಬುದಾಗಿ. ಯಾರು ಗರ್ವ, ಅಹಂಕಾರ, ಹೊಟ್ಟೆ ಕಿಚ್ಚು ಪಡ್ತಾರೋ ಅವರನ್ನು ಒಂದಲ್ಲ ಒಂದು ರೀತಿಯಲ್ಲಿ ದೇವರು ತಗ್ಗಿಸುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಲ್ಲಿಂದ ಈಗ 31ರಿಂದ 33, ಅರಣ್ಯಕಾಂಡ 11, 31ರಿಂದ 33. ಆಗ ಯೆಹೋವನ ಬಳಿಯಿಂದ ಗಾಳಿ ಹೊರಟು ಸಮುದ್ರದಿಂದ ಲಾವಕ್ಕಿಗಳನ್ನು ಹೊಡೆದುಕೊಂಡು ಪಾಳೆಯದ ಸುತ್ತಲೂ 1 ದಿನದ ಪ್ರಯಾಣದಷ್ಟು ದೂರದವರೆಗೆ ಭೂಮಿಗಿಂತ 2 ಮೊಳ ಎತ್ತರದಲ್ಲಿ ಹಾರುತ್ತಾ ಬರುವಂತೆ ಮಾಡಿತು. ನೋಡಿ, ದೇವರ ಸ್ತೋತ್ರವಾಗಲಿ. ಇಸ್ರಾಯೇಲರು ಏನ್ ಮಾಡಿದ್ರು? ತಿಳಿಸಿದ್ರು, ಯೆಹೋವನ ಕೈ ಮೋಟುಗೈ ಅಲ್ಲ ಅಂತೇಳಿ, ನಾನು ಇವರಿಗೆ 30 ದಿವಸ ತಿನ್ನುವಷ್ಟು ಮಾಂಸವನ್ನ ಕೊಡ್ತೇನೆ ಅಂತ ಹೋಗಿ ಹೇಳು ಅಂತ ಮೋಶೆ ಮುಖಾಂತರ ಹೇಳಿದ್ರು. ಮೋಶೆ ಬಂದು ತಿಳಿಸಿದ. ಆಮೇಲೆ ಅಲ್ಲಿ ಏನಾಯ್ತು, ಸಮುದ್ರದ ಬದಿಯಿಂದ ಗಾಳಿಯಲ್ಲಿ ಇಸ್ರಾಯೇಲರ ಪಾಳೆಯದ ಹೊರಗಡೆ ಬೇಕಾದಷ್ಟು ಲಾವಕ್ಕಿಗಳು ಮಾಂಸವನ್ನು, ಅಂದ್ರೆ ಏನು, 1 ದಿನದ ಪ್ರಯಾಣದಷ್ಟು ದೂರದವರೆಗೂ ಭೂಮಿಗಿಂತ 2 ಮೊಳ ಎತ್ತರದಲ್ಲಿ, 2 ಮೊಳ ಎತ್ತರದಲ್ಲಿ ಅಂದ್ರೆ 1 ಮೊಳ ಅಂದ್ರೆ 2.5 ಅಡಿ, 5 ಅಡಿ. ಅದು 1 ದಿನ ಪ್ರಯಾಣದಷ್ಟು. 1 ದಿನ ಪ್ರಯಾಣ ಅಂದ್ರೆ ಎಷ್ಟೋ ಕಿಲೋಮೀಟರ್ ನಡೀತಾರೆ. ಅಷ್ಟು ಅಗಲಕ್ಕೂ ಉದ್ದಕ್ಕೂ 5 ಅಡಿ ಎತ್ತರದಲ್ಲಿ ಭೂಮಿಯ ಕಡೆಯಿಂದ ಲಾವಕ್ಕಿಗಳನ್ನ ತಂದು ಸುರಿಸಿದ್ರು. ತಿನ್ನಿ 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 ತಿನ್ನಿ. ಮುಂದೆ ಇಸ್ರಾಯೇಲರೆದ್ದು ಆ ದಿನ ಹಗಲಿರುಳು ಮರುದಿನ ಈ ಹಗಲು ಆ ಲಾವಕ್ಕಿಗಳನ್ನು ಕೂಡಿಸಿಕೊಳ್ಳುತ್ತಿದ್ದರು. ಸ್ವಲ್ಪವಾಗಿ ಕೂಡಿಸಿಕೊಂಡವರು 18 ಕಂಡಾಗ ಕೂಡಿಸಿದರು. ಅವುಗಳನ್ನು ಪಾಳೆದ ಸುತ್ತಲೂ ಹರವಿ ಒಣಗಿಸಿಕೊಂಡರು. ಅವರು ತಿಂದರು. ಅದು ಮಾತ್ರವಲ್ಲ, ಅವರು ಇರುವ ಗುಡಾರದ ಹೊರಗಡೆ ಸುತ್ತಲೂ ಮಾಂಸವನ್ನ ಒಣಗಿಸಿಕೊಂಡ್ರು. ಆದ್ರೆ ಅವರ ಮಾಂಸವನ್ನ ಇನ್ನೂ ಆಹಾರ ಮಾಡಿಕೊಳ್ಳುತ್ತಿರುವಾಗ ಅದು ಮುಗಿದು ಹೋಗುವುದರೊಳಗಾಗಿ ಯೆಹೋವನು ಅವರ ಮೇಲೆ ಕೋಪಗೊಂಡು ಬಹಳ ಜನರನ್ನು ಘೋರ ವ್ಯಾಧಿಯಲ್ಲಿ ಸಾಯಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಮಾಂಸ ಬೇಕು ಅಂತ ದೇವರ ವಿರುದ್ಧ ಗುಣಗುಟ್ಟಲಾಗಿ ದೇವರೇ ತಿನ್ನಿ ಅಂತ ಕೊಟ್ರು. ಸುತ್ತು ಒಣಗಿಸಿಕೊಂಡ್ರು.
ಆಗ ಇವರಿಗೆ ಏನಾಯ್ತು, ದೇವರ ಮೇಲೆ ಇವರಿಗೆ ನಂಬಿಕೆ ಹೋಯ್ತು. ಬರೀ ತಿನ್ನಕ್ಕಾಗಿ ಇವರು ಆಸೆ ಪಟ್ಟರು. ಕಡೆಗೆ ದೊಡ್ಡ ವ್ಯಾಧಿ, ಗುಣವಾಗದಂತ ಕಾಯಿಲೆಗಳಂದ್ರೆ ಅದು ಏನಂದ್ರೆ ಪ್ಲೇಗ್ ಕಾಯಿಲೆ ಅಂತ ಹೇಳಬಹುದು. ತಿಂದು 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 ಅದೇ ಕಾಯಿಲೆಯನ್ನು ಬರಮಾಡಿ ಅದರಲ್ಲಿ ಎಷ್ಟೋ ಜನ ಸತ್ತು ಹೋದರು. ಹಾಗೆ ಇವತ್ತು ಅನೇಕರು ದೇವರ ಪ್ರಾರ್ಥನೆ ಅಂತ ಹೇಳಿದ್ರೆ ಬರೀ ಬಿರಿಯಾನಿ ಹಬ್ಬಂದು, ಕ್ರಿಸ್ಮಸ್ ಬಂತು, ಈಸ್ಟರ್ ಬಂತು, ಅದು ಬಂತು, ಇದು ಬಂತು, ಬಿರಿಯಾನಿ ತಿನ್ನೋದು ಮಾಡೋದು, ಪಾಯಸ ಬರೀ ತಿನ್ನಕ್ಕಾಗಿಯೇ ಇದ್ದಾರೆ ಇವತ್ತು ಅನೇಕರು. ಒಂದು ನಾಮಕಾವಸ್ಥೆಗೆ ಮಾತ್ರ ದೇವಾಲಯಕ್ಕೆ, ಪ್ರಾರ್ಥನೆಗೆ, ಆರಾಧನೆಗೆ ಹೋಗಬಹುದು. ಆದರೆ ಅವರ ಮನಸ್ಸೆಲ್ಲ ಏನಾಯ್ತು, ತಿನ್ನೋದರ ಮೇಲೆ. ಬರೀ ಕೆಲವರು ಭಾನುವಾರ ಬರುವುದನ್ನೇ ಕಾಯ್ತಾರೆ. ಈಗ ಉದಾಹರಣೆಗೆ ವರ್ಷಕ್ಕೊಂದ್ಸಲ ಕ್ರಿಸ್ಮಸ್ ಅಂತ ಮಾಡ್ತಾರೆ. ಕ್ರಿಸ್ಮಸ್ ಎಲ್ಲಿ ಬರ್ದಿಲ್ಲ, ಡಿಸೆಂಬರ್ 25ಕ್ಕೆ ಹುಟ್ಟಿದ್ದು ಅಂತೇಳಿ ಅದನ್ನು ದೇವರು ಕೂಡ ನನ್ನ ಹುಟ್ಟಹಬ್ಬವನ್ನು ಆಚರಿಸಿ ಅಂತ ಏನು ಹೇಳಿಲ್ಲ. ಆದ್ರೆ ಏನ್ ಮಾಡ್ತಾರೆ, ಅವತ್ತು ಬರೀ ಬಿರಿಯಾನಿ ಅವರಲ್ಲಿ ಹೋಗೋದು, ಅವರಲ್ಲಿ ತಿನ್ನೋದು, ಕುಡಿಯೋದು, ಅದ್ರ ಜೊತೆಲಿ ಮದ್ಯಪಾನ ಮಾಡುವ ಕ್ರೈಸ್ತರು ಕೂಡ ಇವತ್ತು ಇದ್ದಾರೆ. ಕಡೆಗೆ ಬಹಳ ದೊಡ್ಡ ಕಾಯಿಲೆ, ತಿನ್ನೋದು, ಅದು ಕೊಡಿ ಇದು ಕೊಡಿ ಅಂತೇಳಿ. ಉದಾಹರಣೆಗೆ ಒಂದೇ ಒಂದು ಸಾಕ್ಷಿ ಕೊಡ್ತಾನೆ ಸಣ್ಣದಾಗಿ. ನಮ್ಮ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯ ಒಂದು ತಾಲೂಕಿನ ಒಂದು ಹಳ್ಳಿಯಲ್ಲಿ ಒಂದು ಸೇವಕರಿಗಿದ್ದು ತಿಂದ್ರು ಅಲ್ಲಿಗೆ ಪ್ರಾರ್ಥನೆಗೆ ಬರೋರ ಜೊತೆಲಿ ಎಲ್ಲ ಮೊದಲೇ ಫೋನ್ ಮಾಡಿ ಹೇಳಿಬಿಡೋದು, ನೀನು ಇದು ತಕ್ಕವ ತಿಂದು ಕೂತಲ್ಲಿಂದ ಹೇಳದಾಗಿ ಅಷ್ಟು ಎಷ್ಟು ಅವರು ಶಿಕ್ಷೆಯನ್ನು ಅನುಭವಿಸಲಿಲ್ಲ. ಕೊನೆಗೆ ಬಹಳ ನರಳಿ ಪ್ರಾಣ ಬಿಟ್ಟರು. ಇದು ನನ್ನ ಕಣ್ಣಾರೆ ಕಂಡಿದ್ದು. ಸ್ವಲ್ಪ ದಿವಸ ನಾನು ಅವ್ರ ಜೊತೆಲಿ ಇದ್ದಂತ ಮನುಷ್ಯನೂ ಆಗಿದ್ದೇನೆ. ಆಗಿರುವಾಗ ನಾವು ದೇವರು ನಮ್ಮ ಜೀವಿತದಲ್ಲಿ ಬಹಳ ಒಂದು ಅದ್ಭುತ ಕಾರ್ಯಗಳನ್ನ ಮಾಡಿದ್ಮೇಲೆ ನಾವು ದೇವರ ಮೇಲೆ ಭರವಸೆ ಇಟ್ಟಬೇಕು. ಸಿಕ್ಕುವುದನ್ನೇ ತಿನ್ನಬೇಕು ಹೊರತು ಆಸೆ ಇಟ್ಟು ನಾವು ಓಡಬಾರದು, ತಿನ್ನಬಾರದು. ಒಂದು ವೇಳೆ ಬೇಡಂತೇಳಿ ಕೂತರು ದೇವರ ಚಿತ್ತವಾದರೆ ನಮಗೆ ಬಂದೇ ಬರುತ್ತದೆ. ಆಗ ಅದನ್ನ ತಿಂದುಕೊಳ್ಳಬೇಕಷ್ಟೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಇಸ್ರೇಲನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿಕೊಂಡು ಬಂದು ಬಹಳ ಕಾರ್ಯಗಳನ್ನ ನೋಡಿದರು. ಆಮೇಲೆ ಇವರು ದೇವರ ಮೇಲೆ ಭರವಸೆ ತಿನ್ನುವುದರ ಮೇಲೆ ಭರವಸೆ ಇಟ್ಟರು. ಶೋಧನೆಯಲ್ಲಿ ಕೂಡ ಬಿದ್ದು ಹೋದರು ಹಿಂದೆ ನಾವು ಓದಿದಾಗ. ಆದ್ರಿಂದ ದೇವರ ಕೋಪ ಅವರ ಮೇಲೆ ಬಂತು. ಬಹಳ ಕಾಯಿಲೆಯು ಕೂಡ ತಿನ್ನುವುದರನ್ನಾಗಿ ತುತ್ತಾದರು. ಹಾಗೆ ಇವತ್ತು ಅನೇಕರು ತಿಂದು ದೊಡ್ಡ ಶರೀರ ಬಂದು ಇವತ್ತು ಏನಾಗ್ತಾರೆ, ಪಾರ್ಶ್ವವಾಯು ಬರ್ತದೆ, ಹಾರ್ಟ್ ಅಟ್ಯಾಕ್ ಆಗ್ತದೆ. ಆಮೇಲೆ BP ಶುಗರ್ ಅಂತ ಇವತ್ತೀಗ ಬಹಳ ಜನರಿಗೆ ಇದೆ. ಕಾರಣ ಅದು ಒಂದು ಕಾಯಿಲೆ, ಒಂದು ಸಾಧಾರಣ. ಆದರೆ ಈ ಹಾರ್ಟ್ ಅಟ್ಯಾಕ್, ಪಾರ್ಶ್ವವಾಯು, ಕೊಬ್ಬು ಬರುವಂತದ್ದು ಕಾರಣ ಏನು? ತಿಂದು. ಅದಕ್ಕೆ 1 ಕೊರಿಂಥ 3:16 ಅಪೊಸ್ತಲನಾದ ಪೌಲನು ಹೇಳ್ತಾರೆ, ನಿನ್ನ ದೇಹವೇ ದೇವಾಲಯ, ಅದನ್ನು ನಾಶ ಮಾಡಿದ್ರೆ ನೀನೇ ನಾಶವಾಗ್ತೀಯಾ, ನೀನೇ ಆ ಆಲಯ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮ ಶರೀರದಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಮ್ಮ ದೇವರಿಗೆ, ಪವಿತ್ರಾತ್ಮರಿಗೆ ಗರ್ಭಗುಡಿ. 1 ಕೊರಿಂಥ 6:19-20 ನೋಡುವಾಗ ನಾವು ನಮ್ಮ ಸ್ವಂತ ಸೊತ್ತಲ್ಲ, ಇದು ದೇವರ ಶರೀರ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡುವಾಗ ನಮ್ಮ ಜೀವ ದೇವರ ಜೀವವಾಗಿದೆ. ದೇವರು ಗಾಳಿಯ ರೂಪದಲ್ಲಿ ನಮ್ಮ ಶರೀರವನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ದೇವರೊಂದು ಜೀವದ ಶಕ್ತಿ. ಆಗಿರುವಾಗ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಾವು ಕುಡಿಯೋದು, ತಿನ್ನೋದು, ಆಸೆ ಪಟ್ಟುಕೊಂಡ್ರೆ, 10 ದಶಾಜ್ಞೆಗಳಿಗೆ ವಿರೋಧವಾದರೆ ಮತ್ತು ಎಲ್ಲ ವಾಕ್ಯಗಳಿಗೂ ನಾವು ಅವಿಧೇಯರಾದರೆ ಖಂಡಿತವಾಗಿ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕು. ಇದು ದೇವರು ಕಾರಣ ಅಲ್ಲ, ನಮ್ಮ ಕಾರಣವಾಗಿದೆ. ದೇವರ ನಂಬಿಕೆ ಸ್ತೋತ್ರವಾಗಲಿ. ನಮ್ದೇ ತಪ್ಪಾಗಿದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ನಂಬಿಕೆ ಸ್ತೋತ್ರ. ಈಗ ಅರಣ್ಯಕಾಂಡ 12ನೇ ಅಧ್ಯಾಯಕ್ಕೆ ಹೋಗೋಣ. 12ನೇ ಅಧ್ಯಾಯ 1ರಿಂದ 5ರವರೆಗೆ. ಮೋಶೆ ಕೂಷ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು. ಅದರ ನಿಮಿತ್ತ ಮಿರ್ಯಾಮಳು ಆರೋನನು ಅವರಿಗೆ ವಿರೋಧವಾಗಿ ಮಾತಾಡುವರಾಗಿ, ಯೆಹೋವನು ಮೋಶೆಯ ಮೂಲಕರಾಗಿ ಮಾತ್ರವೇ ಮಾತಾಡಿದ್ದಾನೋ, ನಮ್ಮ ಮೂಲಕವೂ ಆತನು ಮಾತಾಡಲಿಲ್ಲವೇ ಎಂದು ಹೇಳಿಕೊಂಡರು. ಆ ಮೋಶೆ ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು. ಹೀಗಿರಲಾಗಿ ಅವನು ಆಡಿದ ಮಾತನ್ನು ಯೆಹೋವನು ಕೇಳಿ, ಪಕ್ಕನೆ ಮೋಶೆ ಆರೋನ ಮಿರ್ಯಾಮರಿಗೆ, ನೀವು 3 ಮಂದಿಯು ದೇವದರ್ಶನದ ಗುಡಾರಕ್ಕೆ ಬರಬೇಕೆಂದು ಆಜ್ಞಾಪಿಸಿದನು. ಆ 3 ಬಂದಾಗ ಯೆಹೋವನು ಮೇಘಸ್ತಂಭದೊಳಗೆ ಇಳಿದು ಬಂದು ದೇವದರ್ಶನದ ಗುಡಾರದ ಬಾಗಿಲಲ್ಲಿ ನಿಂತು ಆರೋನ್ ಮಿರ್ಯಾಮಳನ್ನು ಹತ್ತಿರ ಕರೆದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ಬಂದಾಗ ಆತನು, ಹಲ್ಲೆಲೂಯಾ. ಆಗ ನೋಡಿ, ಮೋಶೆ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಮೋಶೆ ಅಂದ್ರೆ ನೀರಿಂದ ಎತ್ತಲ್ಪಟ್ಟವನು, ದೇವರಿಗೆ ಆಪ್ತ ಶಿಷ್ಯನಾಗಿದ್ದನು. ಅವರ ವಿರುದ್ಧ ಈ ಮಿರ್ಯಾಮಳು ಗುಣಗುಟ್ಟಿದಳು. ಏನಂತೆ, ಅವರು ಮಾತ್ರ ಮಾತಾಡಿದ
ನಮ್ಮ ಹತ್ರನು ದೇವರು ಮಾತಾಡಿಲ್ವ ಅಂತೇಳಿ ಮೋಶೆಯ ವಿರುದ್ಧ ಇವರು ಗುಣಗುಟ್ಟಿದರು. ಆಗ ದೇವರು ಹೇಳಿದ್ರು ಮೋಶೆ, ಆರೋನ, ಮಿರಿಯಾಮಳಿಗೆ, ನೀವು 3 ಜನ ಬಂದು ದೇವದರ್ಶನದ ಗುಡಾರದ ಬಾಗಿಲಲ್ಲಿ ನಿಲ್ಲಬೇಕು ಅಂತೇಳಿ ಆಜ್ಞಾಪಿಸಿದರು. ಹಾಗೆ ಅವರು ಬಂದು ದೇವದರ್ಶನದ ಗುಡಾರದ ಒಳಗೆ ನಿಂತರು. ಆಗ ದೇವರು ಮೇಘ ಸ್ತಂಭದೊಳಗೆ ಇಳಿದು ಬಂದರು. ಮೇಘ ಅಂದ್ರೆ ಮೋಡ. ಈಗ ಉದಾಹರಣೆಗೆ ನಮಗೆ ಆಕಾಶದಲ್ಲಿ ಒಂದು ನೀರಿನ ಮೋಡ ಹೋಗೋ ಕಾಣ್ತದೆ, ಅದೇ ರೀತಿ ದೇವರೊಂದು ತೇಜಸ್ಸು ಅವರಿಗೆ ಕಾಣಿಸ್ತು. ಅದರಲ್ಲಿ ಬಂದು ಅಲ್ಲಿ ಇಳಿದುಕೊಂಡರು. ಯಾರಿಗೆ? ಈ ದೇವದರ್ಶನದ ಗುಡಾರದ ಬಳಿಗೆ ಮೋಶೆ, ಆರೋನ, ಮಿರಿಯಾಮಳು ಅಲ್ಲಿ ಇವರು ಏನ್ ಮಾಡಿದ್ರು? ಮೋಶೆಯ ವಿರುದ್ಧ ಗುಣಗುಟ್ಟಿದರು. ಅದಕ್ಕೆ ಮುಂದೆ ಹಾಗೆ ಈಗ 6ರಿಂದ 8ರವರೆಗೆ ಓದಿಕೊಳ್ಳೋಣ. ಅರಣ್ಯಕಾಂಡ 12, 6ರಿಂದ 8ರವರೆಗೆ ಓದಿಕೊಳ್ಳೋಣ. ಅವರು ಬಂದಾಗ ಆತನು, ನನ್ನ ಮಾತನ್ನು ಕೇಳಿರಿ, ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವರಿಗೆ ಜ್ಞಾನದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು, ಇಲ್ಲವೇ ಸ್ವಪ್ನದಲ್ಲಿ ಅವರ ಸಂಗಡ ಮಾತಾಡುವೆನು. ನನ್ನ ಸೇವಕನಾದ ಮೋಶೆ ಅಂಥವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಅವನ ಸಂಗಡ ನಾನು ಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿ ಮಾತಾಡುವೆನು. ಅವನು ಯೆಹೋವನ ಸ್ವರೂಪವನ್ನೇ ದೃಷ್ಟಿಸುವನು. ಹೀಗಿರಲು ನೀವು ಧನ್ಯ, ಸೇವಕನಾದ ಮೋಶೆಗೆ ವಿರೋಧವಾಗಿ ಮಾತಾಡುವುದಕ್ಕೆ ಭಯಪಡಬೇಕಾಗಿತ್ತು. ನೋಡಿ, ಇವರು ಇಬ್ರು ಸೇರಿ ಮೋಶೆಯ ವಿರುದ್ಧ ಗುಣಗುಟ್ಟಿದ್ರು. ದೇವದರ್ಶನದ ಗುಡಾರದ ಬಾಗಿಲ ಬಂದು ನಿಲ್ಲಬೇಕು ಅಂತ ಹೇಳಿದ್ರು. ಬಂದು ನಿಂತರು. ಆಗ ಆ ಮೇಘ ಸ್ತಂಭದೊಳಗೆ ದೇವರಲ್ಲಿ ಇಳಿದು ಬಂದ್ರು. ಬರೀ ವಾಣಿ ಮಾತ್ರ ಕೇಳಿಸ್ತಿತ್ತು. ಆಗ ಹೇಳ್ತಾರೆ, ನೀನು ನನ್ನಲ್ಲಿ ಪ್ರವಾದಿ ಇದ್ರೆ ನಾನು ಅಂಥವರೊಂದಿಗೆ ಮಾತನಾಡ್ತೇನೆ, ಅಂಥವರೊಂದಿಗೆ ನಾನು ಕಾಣಕ್ಕೆ ಸಿಗ್ತೇನೆ. ಮೋಶೆ ನನ್ನ ಮನೆಯಲ್ಲಿ ನಂಬಿಗಸ್ತನು, ನೀವು ಅವನ ವಿರುದ್ಧ ಯಾಕೆ ನೀವು ಗುಣಗುಟ್ಟಿದ್ದೀರಿ? ಯಾಕೆ ಅವನನ್ನು ಹೀಯಾಳಿಸಿದ್ದೀರಿ? ನಾನು ಅವನ ಹತ್ರ ಸ್ಪಷ್ಟವಾಗಿ ನಾನು ಮಾತನಾಡ್ತೇನೆ, ಅವನಿಗೆ ಕಾಣಕ್ಕೆ ಸಿಗ್ತೇನೆ. ಆದ್ರಿಂದ ಇಷ್ಟೆಲ್ಲ ನಡೆದ ಕಾರ್ಯ ನಿಮಗೆ ಗೊತ್ತಿದೆ, ನೀವು ಭಯಪಡಬೇಕಾಗಿತ್ತು. ಯಾಕೆ ಅವನನ್ನು ನೀವು ಹೀಯಾಳಿಸಿದ್ದೀರಿ ಎಂಬುದಾಗಿ ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ದೇವರಿಂದ ಯಾರು ಆಯ್ಕೆಗೊಂಡಿದ್ದಾರೋ ಅಂಥವರನ್ನ ಕಂಡುಹಿಡಿದು ಅಂಥವರ ಪರವಾಗಿ ಯಾವಾಗಲೂ ಗುಣಗುಟ್ಟಬಾರದು, ಅವರನ್ನು ಹೀಯಾಳಿಸಬಾರದು. ಅವರು ಹೇಳಿದ ಒಂದೊಂದು ಕಾರ್ಯಗಳು ನೆರವೇರುತ್ತವೆ. ದೇವರ ವಿಷಯವನ್ನೇ ಸಾರುತ್ತಾರೆ, ಸತ್ಯ ಸುವಾರ್ತೆಯನ್ನು ಸಾರುತ್ತಾರೆ. ಅವರು ಯಾವುದೇ ಲೋಕದ ಆಸ್ತಿ ಪಾಸ್ತಿಗಾಗಿ ಆಸೆ ಪಡುವುದಿಲ್ಲ. ಅಂಥವರನ್ನು ಮನೆಯವರೇ, ಕುಟುಂಬಸ್ಥರೇ, ಹೆಂಡತಿ ಮಕ್ಕಳೇ ಅವರನ್ನು ಹೊರದಬ್ಬುತ್ತಾರೆ, ಸತ್ಯವನ್ನು ಸಹಿಸಲಾಗದೆ. ಆಗ ಅವರು ನಿಜವಾಗಿ ಒಬ್ಬಂಟಿಗರಾಗಿ ಸತ್ಯ ಸುವಾರ್ತೆಯನ್ನು ಸಾರುತ್ತಾ ಅವರಿಗೆ ಮನೆ ಮಠ ಇಲ್ಲ ಇದ್ರು, ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ದೇವರ ಸುವಾರ್ತೆಯನ್ನು ಸಾರ್ತಾ ಹೋಗ್ತಾರೆ. ಕೆಲವರು ಗಂಡ ಹೆಂಡತಿಯರನ್ನು ದೇವರು ಆದುಕೊಳ್ತಾರೆ. ಅವರು ಇಬ್ರು ಗಂಡ ಹೆಂಡತಿಯರು ಕೂಡ ಏನ್ ಮಾಡ್ತಾರೆ? ತನ್ನ ಮಕ್ಕಳನ್ನು ಕರೆದುಕೊಂಡು ದೇವರ ವಿಷಯಕ್ಕಾಗಿ ಅವರು ಹೋಗುವವರಾಗಿದ್ದಾರೆ. ದೇವರಿಗಾಗಿ ಅವರು ಕೊಂಡವರಾಗಿದ್ದಾರೆ. ಆದ್ದರಿಂದ ಅವರು ಕೂಡ ಗಂಡ ಹೆಂಡತಿ ಯಾವುದೇ ವಿಚಾರಕ್ಕೂ ಈ ಲೋಕದ ವಿಷಯಕ್ಕೆ ಆಸೆ ಪಡುವುದಿಲ್ಲ. ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸ್ತಾರೆ. ಅಂಥವರನ್ನ ಗುರುತು ಪತ್ತೆ ಹಚ್ಚಿ ಅಂಥವ್ರ ವಿರುದ್ಧ ಯಾವಾಗಲೂ ಗುಣಗುಟ್ಟಬಾರದು. ಖಂಡಿತವಾಗಿ ಅದಕ್ಕೆ ದೇವರು ಹೇಳಿದ್ದು, ಅವನು ನನ್ನ ಮನೆಯಲ್ಲಿ ಸಾತ್ವಿಕನು, ಅವನು ಸಾಧು ಮನುಷ್ಯ, ಅವನ ವಿರುದ್ಧ ನೀವು ಮಾತಾಡುವುದಕ್ಕೆ ಸ್ವಲ್ಪ ಏನ್ ಮಾಡ್ಬೇಕಾಗಿತ್ತಂತ ಅಲ್ಲಿ ವಿರೋಧವಾಗಿ ಮಾತಾಡುವುದಕ್ಕೆ ಭಯಪಡಬೇಕಾಗಿತ್ತು ಅಂತ. ಅಂಥವರ ವಿರುದ್ಧ ಯಾವಾಗಲೂ ಮಾತಾಡಕ್ಕೆ ಹೋಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಏನಾಯ್ತು ನೋಡೋಣ. 9ರಿಂದ 10 ಅರಣ್ಯಕಾಂಡ 12, 9, 10 ಎಂದು ಹೇಳಿ ಕೋಪಗೊಂಡು ಹೋದನು. ಆ ಮೇಘವು ದೇವದರ್ಶನದ ಗುಡಾರದ ಬಳಿಯಿಂದ ಹೋದಾಗ ಮಿರಿಯಾಮಳಿಗೆ ತೊನ್ನು ಹತ್ತಿದುದರಿಂದ ಆಕೆಯ ಚರ್ಮ ಹಿಮದಂತೆ ಬೆಳ್ಳಗಾಗಿ ಹೋಗಿತ್ತು. ಆರೋನನು ಆಕೆಯನ್ನು ನೋಡಲಾಗಿ ಆಕೆಯ ತೊನ್ನು ಪ್ರಾಪ್ತವಾಯಿತೆಂದು ತಿಳಿದುಕೊಂಡಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮಿರಿಯಾಮಳು ಅವನನ್ನ ಏನ್ ಮಾಡಿದ್ರು? ಬಹಳ ದೂಷಣೆ ಮಾಡಿದ್ಲು. ಒಂದು ಸ್ತ್ರೀಯನ್ನ ಮದುವೆ ಮಾಡಿಕೊಂಡಿದ್ದಕ್ಕೆ ದೇವರೇ ಆ ಸ್ತ್ರೀಯನ್ನ ಅಲ್ಲಿ ಮದುವೆ ಮಾಡ್ಲಿಕ್ಕೆ ದೇವರೊಂದು ವರವಾಗಿತ್ತು. ದೇವರ ಅಪ್ಪಣೆ ಕೊಟ್ಟಿದ್ದರಿಂದ ಮೋಶೆ ಮದುವೆ ಆದ. ಆಮೇಲೆ ಅವನೊಂದಿಗೆ ಮಾತನಾಡೋದು, ನಮ್ಮೊಂದಿಗೆ ಯಾಕೆ ಮಾತಾಡ್ಲಿಲ್ಲ ಅಂತೇಳಿ ಮಿರಿಯಾಮಳು ಬಹಳ ಗುಣಗುಟ್ಟಿದವಳಾದಳು. ಆಗಲ್ಲಿ ಏನಾಯ್ತು? ಮಿರಿಯಾಮಳಿಗೆ ತೊನ್ನು ಬಂತು. ತೊನ್ನಂದ್ರೆ ಏನು? ಇವತ್ತು ಒಬ್ಬೊಬ್ಬರ ಮೈಯಲ್ಲಿ ನಾವು ನೋಡ್ತೇವೆ, ಕಾಲಲ್ಲಿ ಇರ್ಬೋದು, ಕೈಯಲ್ಲಿ ಇರ್ಬೋದು, ಇಡೀ ಶರೀರ ಇರ್ಬೋದು, ಬೆನ್ನಲ್ಲಿ ಇರ್ಬೋದು, ಮುಖದಲ್ಲಿ ಇರ್ಬೋದು, ಚರ್ಮ ಬಿಳಿ 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 ಬಿಳಿಯಾಗಿರ್ತದೆ. ಇದು ದೇವರ ಒಂದು ದೊಡ್ಡ ಶಾಪವಾಗಿದೆ. ಅಂಥವರಿಗೆ ಬಿಸಿಲು ನೋಡಕ್ ಆಗೋದಿಲ್ಲ, ಬಿಸಿಲಲ್ಲಿ ತಿರುಗಾಡಕ್ ಆಗೋದಿಲ್ಲ, ಕಣ್ಣು ಮುಚ್ಚಿಕೊಳ್ತಾ ಇದ್ದಾರೆ, ಮೈಯೆಲ್ಲ ಉರಿಯಾಗಿರ್ತದೆ. ಇದುವೇ ತೊನ್ನು. ಇವತ್ತು ಅದೇ ರೀತಿ ಏನಾಯ್ತು?
ದೇವರ ಮನುಷ್ಯನಿಗೆ ವಿರುದ್ಧವಾಗಿ ಮಾತನಾಡಿದ್ದಕ್ಕೆ, ದೇವರಿಂದ ಆಯ್ಕೆಗೊಂಡವರ ವಿರುದ್ಧವಾಗಿ ಮಾತಾಡಿದ್ದಕ್ಕೆ ಆತನು ಮಿರಿಯಾಮಳಿಗೆ ಪ್ರಾಪ್ತವಾಯಿತು. ಹಾಗೆ ಇವತ್ತು ದೇವರಿಂದ ನಿಜವಾಗಿ ಆಯ್ಕೆಗೊಂಡವರು ಏನು ಮನೆ ಮಠ ಇಲ್ಲದೆ ಏನು ಇಲ್ಲದೆ ದೇವರ ಸತ್ಯ ಸುವಾರ್ತೆಯನ್ನು ಸಾರುತ್ತಾ ಸಾಕ್ಷಿ ಕೊಡಿಸ್ತಾ ಗದರಿಸ್ತಾ ಎಚ್ಚರಿಸ್ತಾ ಹೋಗ್ತಾರೋ ಅವರಿಗೆ ವಿರುದ್ಧವಾಗಿ ಯಾರು ಮಾತನಾಡ್ತಾರೆ, ಹಿಂಸಿಸ್ತಾರೆ, ಖಂಡಿತವಾಗಿ ಶಿಕ್ಷೆ ಬಂದೇ ಬರುತ್ತದೆ. ಕೀರ್ತನೆ 112ರಲ್ಲಿ ನಾವು ಓದುತ್ತೇವೆ, ನಿನಗೆ ನನ್ನ ಮೇಲೆ ಭಯ ಭಕ್ತಿ ಇರುವುದಾದರೆ ನಿನ್ನ ವಿರೋಧಿಗಳಿಗೆ ಬರುವ ಶಿಕ್ಷೆಯನ್ನು ಕಣ್ಣಾರೆ ಕಾಣ್ತೀಯ, ಕಿವಿಯಾರೆ ಕೇಳುತ್ತೀಯ ಎಂಬುದಾಗಿ. ಇದು ನನ್ನ ಜೀವಿತದಲ್ಲಿ ನನ್ನ ಸಹೋದರ ಸಹೋದರಿ ಬಹಳ ನಡೆದು ಹೋಗಿದೆ, ಈಗಲೂ ನಡೀತಾ ಇದೆ. ಕಣ್ಣಾರೆ ಕಾಣ್ತಾ ಇದ್ದೇನೆ, ಕಿವಿಯಾರೆ ಕೇಳ್ತಾ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಿಂದಿನ ವಚನದಲ್ಲಿ ಕೂಡ ನಾವು ಓದಿಕೊಂಡಿದ್ದೇವೆ, ನಾನು ಆರಿಸಿಕೊಂಡವರಿಗೆ ವಿರುದ್ಧವಾಗಿದ್ದರೆ ಅಂತ ವಿರೋಧಿಗಳಿಂದ ನಾನೇ ಯುದ್ಧ ಮಾಡುವೆನು ಎಂಬುದಾಗಿ ದೇವರು ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಬಹಳ ಎಚ್ಚರಬೇಕು. ದೇವರಿಂದ ಆಯ್ಕೆಗೊಂಡವರನ್ನ ಪತ್ತೆ ಹಚ್ಚಿ ಗುರುತು ಮಾಡಿಕೊಂಡು ಅವರನ್ನು ಯಾವಾಗಲೂ ನಿಂದಿಸಬಾರದು, ಹೀಯಾಳಿಸಬಾರದು, ಶಾಪಗ್ರಸ್ತರಾಗ್ತಾರೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 11ರಿಂದ 15 ಅರಣ್ಯಕಾಂಡ 12 11ರಿಂದ 15ರವರೆಗೆ ಓದಿಕೊಳ್ಳೋಣ. ಆಗ ಆರೋನನು ಮೋಶೆಗೆ, ಅಯ್ಯ, ನಾವು ವಿವೇಕವಿಲ್ಲದೆ ನಡೆದು ದೋಷಿಗಳಾದರೂ ಈ ದೋಷದ ಫಲವನ್ನು ನಾವು ಅನುಭವಿಸುವಂತೆ ಮಾಡಬೇಡವೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಅಂತೇಳಿ. ನೋಡಿ, ಅಲ್ಲಿ ಏನಾಯ್ತು, ಆರೋನ ಮತ್ತು ಮಿರಿಯಾಮಳು ದೋಷಿಗಳಾದರೂ ಅವನ ವಿರುದ್ಧ ಮಾತನಾಡಿದಕ್ಕಾಗಿ. ಆದ್ರೆ ನೋಡಿ, ಐಗುಪ್ತ ದೇಶಕ್ಕೆ ಹೋಗಿ ಐಗುಪ್ತ ದೇಶದಿಂದ ಅವರನ್ನ ಬಿಡುಗಡೆ ಮಾಡ್ಕೊಂಡು ಬರ್ಬೇಕಾದ್ರೆ ದೇವರು ಮೋಶೆಗೆ ಹೇಳಿದ್ರು, ನಾನು ನಿನ್ನ ಅಣ್ಣ ಆರೋನನ್ನು ನಿನಗೆ ಕೊಡುತ್ತೇನೆ ಎಂಬುದಾಗಿ. ಅವರು ಇಬ್ಬರು ಜೊತೆಯಲ್ಲಿ ಸೇರಿ ದೇವರ ಸೇವೆ ಮಾಡಿ ಆಮೇಲೆ ಕೂಡ ಏನ್ ಮಾಡ್ದ, ಮೋಶೆ ಅಣ್ಣ ಆರೋನ ಮೋಶೆಗೆ ವಿರುದ್ಧನಾದ. ಹಾಗೆ ನೋಡ್ಬೇಕಾದ್ರೆ ಇಲ್ಲಿ ಇವತ್ತು ನಮ್ಮೊಂದಿಗೆ ಇದ್ದವರು ಕೂಡ ನಾವು ದೇವರ ಸೇವೆ ಮಾಡುವಾಗ ನಮಗೆ ವಿರುದ್ಧವಾಗಿ ಮಾತಾಡೋರಾಗಿದ್ದಾರೆ, ಇತರರೊಂದಿಗೆ ಸೇರಿ ನಮಗೆ ಹಿಂಸೆ ಕೊಡೋರು ಕೂಡ ಆಗಿದ್ದಾರೆ. ಆಗ ಶಿಕ್ಷೆ ಬರುವಾಗಲೇ ಅವರಿಗೆ ಗೊತ್ತಾಗುವುದು. ಆಗಲೇ ಆರೋನ ಏನ್ ಮಾಡ್ದ, ಇದು ಬರಬಾರದೆಂದು ನಾನು ನಿನ್ನನ್ನು ಬೇಡಿಕೊಳ್ತೇನೆಪ್ಪ, ದೋಷದ ಫಲವನ್ನು ನಾವು ಹೊತ್ತುಕೊಳ್ಳಬಾರದು ಅಂತೇಳಿ ಅವನು ದೇವರಲ್ಲಿ ಕ್ಷಮೆಯನ್ನ ಯಾಚಿಸ್ತಾನೆ. ಹಾಗೆ ಒಂದು ವೇಳೆ ಯಾರಾದರೂ ದೇವರು ಯಾರನ್ನ ಆರಿಸಿಕೊಳ್ತಾರೋ ಅಂಥವರ ವಿರುದ್ಧ ಮಾತಾಡಿದರೆ ಖಂಡಿತವಾಗಿ ಅವರವರ ಹತ್ರ ಕ್ಷಮೆಯನ್ನ ಕೇಳಲೇಬೇಕು ಅಂತ ಇದರ ಅರ್ಥ. 12ನೇ ವಚನ, ಅರ್ಧ ಮಾಂಸ ಕೊಳೆತು ಹೋಗಿ ಹುಟ್ಟಿದ ಶಿಶುವು ಶವದಂತೆ ಆಗಬಾರದು ಎಂದು ಬೇಡಿದನು. ನೋಡಿ, ಆ ಮಿರಿಯಾಮಳಿಗೆ ಏನಾಯ್ತು, ಬೆಳಿ ತೊಣ್ಣು ಹತ್ತು ಮಾಂಸ ತೀರ ಕೊಳೆತು ಹೋಗಿ ಸಣ್ಣ ಮಕ್ಕಳ ಹಾಗೆ ಆಗಿಬಿಟ್ಟಳು, ದೊಡ್ಡ ಒಂದು ಸ್ತ್ರೀ. ಹಾಗಂದ್ರೆ ಅದು ದೇವರ ಕೋಪ, ದೇವರ ಆರಿಸಿಕೊಂಡ ಸೇವಕರ ವಿರುದ್ಧ ಮಾತನಾಡಿದಕ್ಕಾಗಿ ಆ ರೀತಿ ದೇವರ ಕೋಪ ಎರಗಿ ಬಂತು. ಅದಕ್ಕಾಗಿ ಆರೋನ ಆ ಸ್ತ್ರೀಗಾಗಿ ಬೇಡಿಕೊಳ್ತಾನೆ. ಹಾಗೆ ಇವತ್ತು ದೇವರಿಂದ ಶಿಕ್ಷೆಗೆ ಯಾರು ಒಳಗಾಗ್ತಾರೋ ಅವರಿಗಾಗಿ ನಾವು ಕೂಡ ದೇವರಲ್ಲಿ ಬೇಡಿಕೊಳ್ಳಬೇಕು ಅಂತ ಇದರ ಅರ್ಥ. ಆಗ ಮೋಶೆ ಯೆಹೋವನಿಗೆ, ದೇವ, ಆಕೆಯನ್ನು ವಾಸ ಮಾಡಬೇಕೆಂದು ಬೇಡುತ್ತೇನೆ ಎಂದು ಮೊರೆ ಇಟ್ಟನು. ಆಗ ಮೋಶೆ ಏನ್ ಮಾಡ್ದ, ದೇವರೇ, ಅವನು ನೀನು ವಾಸ ಮಾಡು, ಕ್ಷಮಿಸಪ್ಪ ಅಂತ ಮೋಶೆ ದೇವರಿಗೆ ಮೊರೆ ಇಟ್ಟ. ಹಾಗೆ ಇವತ್ತು ದೇವರ ಸೇವಕರಾದ ನಾವು, ದೇವರಿಂದ ಆಯ್ಕೆಗೊಂಡವರಾದ ನಾವು ಅಂತಹ ಕಷ್ಟ, ಸಂಕಟ, ದುಃಖ, ದೇವರ ಕೋಪ, ಶಿಕ್ಷೆ ಯಾರ ಮೇಲೆ ಎರಗ್ತದೋ ಅವರಿಗಾಗಿ ನಾವು ಪ್ರಾರ್ಥಿಸಬೇಕು ಅಂತ ಇದರ ಅರ್ಥ. 14, ಅದಕ್ಕೆ ಯೆಹೋವನು, ತಂದೆ ಮುಖದ ಮೇಲೆ ಉಗುಳಿದರೆ ಆಕೆ ಹೇಗೂ 7 ದಿವಸ ನಾಚಿಕೆಯಿಂದ ಮರೆಯಾಗುವುದಲ್ಲವೇ? ಹಾಗಾದರೆ ಆಕೆ 7 ದಿವಸ ಪಾಳೆಯದ ಹೊರಗೆ ಇರಬೇಕು. ತರುವಾಯ ನೀನು ಆಕೆಯನ್ನು ಪಾಳೆಯದೊಳಗೆ ಸೇರಿಸಿಕೊಳ್ಳಬಹುದು ಎಂದು ಉತ್ತರ ಕೊಟ್ಟನು. ನೋಡಿ, ತೊನ್ನು ಹಿಡಿದವರು ದೇವಾಲಯದ ಒಳಗಡೆ ಬರಬಾರದು, ಪಾಳೆಯದ ಒಳಗಡೆ ಬರಬಾರದು. 7 ದಿವಸ ಹೊರಗಡೆ ಇರಬೇಕು. ಮುಟ್ಟಿನಿಂದ ಅಶುದ್ಧರಾಗಿ ಹೇಗೆ 7 ದಿವಸ ಹೊರಗಿರ್ತಾರೋ ಅದೇ ರೀತಿ 7 ದಿವಸಗಳು ಹೊರಗಿರಬೇಕು. ಆಮೇಲೆ ಅದು 7ನೇ ಪಶ್ಚಾತ್ತಾಪ ಪಡಬೇಕು, ಪ್ರಾರ್ಥನೆ ಮಾಡಬೇಕು. ಆಮೇಲೆ ಅವಳ ಅಂಥವರ ಭಯ, ಭಕ್ತಿ, ಪಶ್ಚಾತ್ತಾಪ ನೋಡಿ ಸಂಪೂರ್ಣ ದೇವರಿಗೆ ಇಷ್ಟವಾದರೆ ಅವರನ್ನ ಕಾಯಿಲೆಗಳಿಂದ ಬಿಡುಗಡೆ ಮಾಡ್ತಾರೆ. ಅವರು ಆಗ ಮತ್ತು ದೇವಾಲಯದ ಒಳಗೆ ಬರಬಹುದು ಅಂತ ಇದರ ಅರ್ಥವಾಗಿದೆ. ಈ ತೊಣ್ಣು ಕಾಯಿಲೆ, ಅನೇಕರಿಗೆ ಕುಷ್ಠರೋಗ, ನಾನಾ ತರದ ಕಾಯಿಲೆಗಳೆಲ್ಲ ಇರುತ್ತವೆ. ಅದು ಇದೇ ಪ್ರಕಾರ ನಡೆದುಕೊಳ್ಳಬೇಕು. 15ನೇ ವಚನ, ಆದ ಕಾರಣ ಮಿರಿಯಾಮಳು 7 ದಿನದವರೆಗೆ ಪಾಳೆಯದ ಹೊರಗೆ ಇರಬೇಕಾಯಿತು. ಆಕೆಯು ತಿರುಗಿ ಸೇರಿಸಿಕೊಳ್ಳುವ ಪರ್ಯಂತರ ಇಸ್ರೇಲರು ಪ್ರಯಾಣ ಮಾಡಲಿಲ್ಲ. ನೋಡಿ, 7 ದಿವಸ ದೇವದರ್ಶನದ ಗುಡಾರದಲ್ಲಿ ಅವರ ಪಾಳೆಯದಿಂದ
ಕಾನಾನ್ ದೇಶಕ್ಕೆ ಹೋಗುವಾಗ ಪಾಳೆಯದಿಂದ ಹೊರಗೆ ಇದ್ದಳು. ಅಲ್ಲಿ ಅವಳ ಕಣ್ಣು ಸಂಪೂರ್ಣ ಗುಣವಾಗಿ ಚೆನ್ನಾಗಿ ಆದ ಮೇಲೆ ಇಸ್ರೇಲರು ಪ್ರಯಾಣ ಮಾಡಿದರು. ಅಲ್ಲಿವರೆಗೆ ಪ್ರಯಾಣ ಮಾಡಲಿಲ್ಲ. ಕಾರಣ ದೇವರು ಆದುಕೊಂಡಂತ ದೇವರಿಂದ ಆಯ್ಕೆಯಾದ ಸೇವಕರ ವಿರುದ್ಧ ಗುಣಗುಟ್ಟಿದ್ದು. ಅವರ ವಿರುದ್ಧ ಗುಣಗುಟ್ಟಿದ್ರೆ ಇವತ್ತು ಕೂಡ ಇದುವೇ ಆಗ್ತದೆ. ಇದು ಮತ್ತಾಯ, ಮಾರ್ಕ, ಲೋಕದಲ್ಲಿ ಕೂಡ ಇದೇ ರೀತಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಚಿಕ್ಕ ಮಗುವಿನಂತ ಇರುವ ಒಬ್ಬನಿಗೆ, ಅಂದ್ರೆ ನನಗಾಗಿ ಏನು ಇಲ್ಲದೆ ನನ್ನ ಸಾಕ್ಷಿಯಾಗಿ ಬೋಧಕನಾಗಿ ಸೇವೆ ಮಾಡ್ತಾ ಹೋಗ್ತಾರೋ ಅಂತವರಿಗೆ ಯಾರಾದರೂ ತೊಂದರೆ ಮಾಡಿದರೆ ಬೀಸುವ ಕಲ್ಲನ್ನ ಕುತ್ತಿಗೆಗೆ ಕಟ್ಟಿಕೊಂಡು ಸಮುದ್ರಕ್ಕೆ ಹಾರುವುದೇ ಲೇಸು, ಅಂದ್ರೆ ಅವರ ಶವ ಕೂಡ ಮೇಲೆ ಬರುವುದಿಲ್ಲ. ಅಂತವರು ಬಹಳ ಶಿಕ್ಷೆಯಿಂದ ನರಳಬೇಕಾಗ್ತದೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ದೇವರಿಂದ ಆಯ್ಕೆಯಾದವನು ಹೀಯಾಳಿಸೋದು, ಮಾಡೋದು, ಗುಣಗುಟ್ಟುವುದು, ಅವರನ್ನು ಯಾವ ರೀತಿಯಲ್ಲಿ ಆದರೂ ಒಂದಲ್ಲ ಒಂದು ರೀತಿಯಲ್ಲಿ ಕೆಡಿಸೋದಕ್ಕೆ ಪ್ರಯತ್ನ ಪಟ್ಟರೆ, ಅವರು ಎಷ್ಟೇ ಬುದ್ಧಿವಾದ ಹೇಳಿದ್ರು ತಿಳಿಸಿದ್ರು ಮತ್ತು ಅವರನ್ನ ಕೆಡಿಸುವುದಕ್ಕೆ ಪಾಪಕ್ಕೆ ತೆಗೆದುಕೊಂಡು ಹೋಗುವುದಾದರೆ ಬಹಳ ಶಿಕ್ಷೆಯಿಂದ ನರಳಾಡಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅರಣ್ಯಕಾಂಡ 12ನೇ ಅಧ್ಯಾಯ ಮುಕ್ತಾಯವಾಯಿತು. ಈಗ 13ನೇ ಅಧ್ಯಾಯಕ್ಕೆ ಹೋಗೋಣ. ಅರಣ್ಯಕಾಂಡ 13:1-3. ಯೆಹೋವನು ಮೋಶೆಗೆ, ನಾನು ಇಸ್ರಾಯೇಲರಿಗೆ ಕೊಡುವ ಕಾನಾನ್ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ನೀನು ಒಂದೊಂದು ಕುಲದಿಂದ ಒಬ್ಬೊಬ್ಬ ಮುಖ್ಯಸ್ಥರನ್ನು ಕಳಿಸಬೇಕೆಂದು ಆಜ್ಞಾಪಿಸಿದನು. ಯೆಹೋವನ ಅಪ್ಪಣೆಯ ಮೇರೆಗೆ ಮೋಶೆ ಪಾರಾನ್ ಅರಣ್ಯದಿಂದ ಇಸ್ರಾಯೇಲರ ಮುಖ್ಯಸ್ಥರನ್ನು ಕಳುಹಿಸಿದನು. ದೇವರ ನಾಮಕ್ಕೆ ಸ್ತೋತ್ರ. ಹೀಗೆ ಕಾನಾನ್ ದೇಶಕ್ಕೆ ಇಸ್ರಾಯೇಲರನ್ನ ದೇವರು ನಡೆಸ್ತಾ ಹೋಗ್ತಾ ಇರ್ತಾರೆ. ಆವಾಗ 12 ಕುಲ ಇಸ್ರೇಲ್ ಸಂತಾನ. ಮೋಶೆಗೆ ದೇವರು ಹೇಳ್ತಾರೆ, ಒಂದೊಂದು ಕುಲದಿಂದ ಒಂದೊಂದು ಮುಖ್ಯಸ್ಥರನ್ನ ಆ ದೇಶವನ್ನ ನೋಡಿ ಬರೋದಕ್ಕೆ ನೀನು ಕಳುಹಿಸು, ಅಲ್ಲಿದ್ದ ವಿವರಗಳನ್ನ ತಿಳಿದುಕೊಳ್ಳಬೇಕು ಅಂತ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ನಮ್ಮನ್ನು ದೇವರು ಒಂದು ಕಡೆಗೆ ನಮ್ಮನ್ನು ಕಳಿಸುವುದಾದರೆ, ಆದ್ರೆ ಒಬ್ಬೊಬ್ಬಂಟಿಗರನ್ನ ಕಳಿಸುವಾಗ ಹಿಂದೆ ಮುಂದೆ ನೋಡುವುದಿಲ್ಲ. ದೇವರು ಅವರನ್ನೇ ಕಳಿಸ್ತಾರೆ. ಗಂಡ ಹೆಂಡತಿ ಮಕ್ಕಳನ್ನ ಕಳಿಸುವುದಾದರೆ ಆಗ ಏನ್ ಮಾಡ್ಬೇಕು? ಮೊದಲು ಹೋಗಿ ನಮ್ಮಲ್ಲಿ ಇದ್ದ ಮುಖ್ಯಸ್ಥರನ್ನ ಮೊದಲು ನಾವು ಯಾವ ಊರಿಗೆ ಹೋಗ್ಬೇಕೋ, ಎಲ್ಲಿ ವಾಸ ಮಾಡ್ಬೇಕೋ, ಎಲ್ಲಿ ಸುವಾರ್ತೆ ಸಾರಬೇಕೋ ಆ ಒಂದು ಊರನ್ನ ದೇವರು ಗೊತ್ತು ಮಾಡಿದಾಗ ನಮ್ಮ ಮನಸ್ಸಿಗೆ ಜ್ಞಾನಕ್ಕೆ ಬಂದ್ರೆ ಮೊದಲು ಅಲ್ಲಿ ಹೋಗಿ ಆ ಊರನ್ನ ನೋಡಿ ಬರಬೇಕು. ಅಲ್ಲಿಯ ಜನಗಳು ಹೇಗಿದ್ದಾರೆ, ಯಾವ ರೀತಿಯಲ್ಲಿ ನಾವು ಜೀವಿಸಬಹುದು, ಎಲ್ಲಿ ಜೀವಿಸಬಹುದು ಅಂತೇಳಿ ನೋಡಿ ಬಂದು ನಾವು ಮುಂದೆ ಅಲ್ಲಿಗೆ ಪ್ರಯಾಣ ಮಾಡಬೇಕಾಗ್ತದೆ. ಒಂದೇ ಸಲ ನಾನು ಅಲ್ಲಿಗೆ ಹೋಗ್ತೇನೆ, ದೇವರು ನನಗೆ ಮನಸ್ಸು ಕೊಟ್ಟಿದ್ದಾರೆ ಅಂತ ಹೇಳಿ ಹೋಗುವುದಾದರೆ ಖಂಡಿತವಾಗಿ ಬಹಳ ಕಷ್ಟ, ಸಂಕಟ, ದುಃಖಗಳನ್ನ ಅನುಭವಿಸಬೇಕಾಗ್ತದೆ. ಅದಕ್ಕೆ ಅಪೊಸ್ತಲನಾದ ಪೌಲರು ಕೂಡ ಹೇಳಿದ್ದಾರೆ, ಜ್ಞಾನಿ ಸೊಲೊಮೋನನು ಹೇಳಿದ್ದಾರೆ, ನೀವು ಜ್ಞಾನವಂತರಾಗಿರಿ, ಈ ದಿವಸಗಳು ಬಹಳ ಕೆಟ್ಟ ದಿವಸಗಳು ಎಂಬುದಾಗಿ. ಹಾಗೆ ನಮ್ಮ ಜ್ಞಾನವನ್ನು ಉಪಯೋಗಿಸಿ ನಾವು ಮುಂದೆ ನಡೆಯಬೇಕಾಗಿದೆ. ಇಲ್ಲದ್ರೆ ಬಹಳ ಕಷ್ಟ, ಸಂಕಟ, ದುಃಖಗಳನ್ನ ಅನುಭವಿಸಬೇಕಾಗ್ತದೆ. ಈಗ 17-20 ಅರಣ್ಯಕಾಂಡ 13:17-20 ಓದಿಕೊಳ್ಳೋಣ. ಕಾನಾನ್ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಮೋಶೆಯವರನ್ನು ಕಳುಹಿಸುವಾಗ ಅವರಿಗೆ, ನೀವು ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯದ ಮಾರ್ಗವಾಗಿ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಆ ದೇಶದ ಸಂಗತಿಯನ್ನೆಲ್ಲ ನೋಡಿ ತಿಳಿದುಕೊಳ್ಳಬೇಕು. ಅಲ್ಲಿನ ನಿವಾಸಿಗಳು ಬಲಿಷ್ಠರೋ ಬಲಹೀನರೋ, ಬಹಳ ಮಂದಿಯೋ ಸ್ವಲ್ಪ ಮಂದಿಯೋ, ಅವರ ದೇಶವು ಒಳ್ಳೆಯದೋ ಕೆಟ್ಟದೋ, ಅವರ ವಾಸ ಸ್ಥಳಗಳು ಪಾಳೆಯಗಳೋ ಕೋಟೆಗಳೋ, ಭೂಮಿಯ ಸಾರವಾದದ್ದೋ ನಿಸಾರವಾದದ್ದೋ, ಮರಗಳು ಉಳ್ಳದ್ದೋ ಬೈಲೋ ನೋಡಿ ತಿಳಿದುಕೊಳ್ಳಬೇಕು. ಅದಲ್ಲದೆ ಆ ದೇಶದ ಉತ್ಪನ್ನಗಳಲ್ಲಿ ಕೆಲವನ್ನು ಸಾಹಸ ಮಾಡಿ ತರಬೇಕೆಂದು ಬೋಧಿಸಿದನು. ಆಗ ದ್ರಾಕ್ಷಾಲತೆಗಳ ಪ್ರಥಮ ಫಲಕಾಲವಾಗಿತ್ತು. ಇದನ್ನು ಹೇಳಿದ್ದು, ಹೋಗಿ ನೋಡಿ ಆ ಜನರುಗಳು ಹೇಗೆ, ಒಳ್ಳೆ ದೇಶನ ಕೆಟ್ಟ ದೇಶನ, ಫಲ ಇದೆಯೋ ಇಲ್ವೋ, ಫಲ ಕೊಡೋ ಭೂಮಿಯ ಬರಡು ಭೂಮಿಯೋ, ಆ ಜನಗಳನ್ನು ಅವ್ರು ಹೇಗಿದ್ದಾರೆ, ಅವರ ಮನೆ ಮಠಗಳು ಹೇಗಿದ್ದಾರೆ, ಅವರ ನಿಯತ್ತುಗಳು ಹೇಗಿದ್ದಾರೆ, ಪ್ರತಿ ಒಂದನ್ನ ತಿಳಿದುಕೊಳ್ಳಬೇಕು. ಆಮೇಲೆ ಅಲ್ಲಿ ಏನು ಫಲ ಬೆಳೆಯುತ್ತದೆ ಏನು ಅಂತೇಳಿ ಅವರು ಅದನ್ನು ವಾಪಸ್ ತೆಗೆದುಕೊಂಡು ಬರಬೇಕು. ಇಲ್ಲಿ ಆ ರೀತಿ ಅವರಿಗೆ ಬೋಧನೆ ಮಾಡುವಂತ. ಹಾಗೆ ಇವತ್ತು ಒಂದು ಕಡೆ ದೇವರೊಂದು ಕುಟುಂಬವನ್ನ, ಜನಗಳನ್ನ ಹಾಗೆ ಕಳಿಸುವಾಗ ಹೋಗಿ ನೋಡಿ ಅರ್ಥ ಮಾಡಿಕೊಂಡು ಅಲ್ಲಿ ಬೆಳೆಯೋದನ್ನ ಬೆಳ್ಕೊಂಡು ಜನಗಳನ್ನ ತಿಳಿದುಕೊಳ್ಳಕ್ಕೆ ಅವರು ಬಂದು ವರದಿ ಮಾಡಬೇಕು. ಒಂದೇ ಸಲ ಹೋಗುವುದು ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ
ಮುಂದೆ 21ರಿಂದ 24, 20 13, 21ರಿಂದ 24. ಅವರು ಬೆಟ್ಟವನ್ನು ಹತ್ತಿ ಚಿನ್ ಅರಣ್ಯದಿಂದ ಹಮಾತಿನ ದಾರಿಯಲ್ಲಿರುವ ರೆಬೋನವರೆಗೆ ಆ ದೇಶವನ್ನು ಸಂಚರಿಸಿ ನೋಡಿದರು. ಅವರು ಬೆಟ್ಟವನ್ನು ಹತ್ತಿ ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯವನ್ನು ದಾಟಿ ಹೆಬ್ರೋನಿಗೆ ಬಂದರು. ಅಲ್ಲಿ ಅಹೀಮನ್, ಶೆಲ್ಮೆ, ತಲ್ಮೆ ಎಂಬ ಉನ್ನತರಾದ ಪುರುಷರು ಇದ್ದರು. ಹೆಬ್ರೋನ್ ಪಟ್ಟಣವು ಐಗುಪ್ತ ದೇಶದಲ್ಲಿರುವ ಚೋರಾನ್ ಪಟ್ಟಣಕ್ಕಿಂತ 7 ವರ್ಷ ಮುಂದೆ ಕಟ್ಟಲ್ಪಟ್ಟಿತು. ಅವರು ಎಲ್ಲೋಷ್ ಎಂಬ ತಗ್ಗಿಗೆ ಬಂದು ಅಲ್ಲಿ ದ್ರಾಕ್ಷಾಲತೆಯಿಂದ ಒಂದೇ ಗೊಂಚಲುಳ್ಳ ಕೊಂಬೆಯನ್ನು ಕೊಯ್ದರು. ಇಬ್ಬರು ಅದನ್ನು ಅಡ್ಡದಂಗಡಿಯಿಂದ ಹೊತ್ತುಕೊಂಡು ಬಂದರು. ಕೆಲವು ದಾಳಿಂಬೆ ಹಣ್ಣುಗಳನ್ನು, ಅಂಜೂರದ ಹಣ್ಣುಗಳನ್ನು ತಂದರು. ಇಸ್ರಾಯೇಲರು ಅಲ್ಲಿ ಆ ದ್ರಾಕ್ಷಿಯ ಗೊಂಚಲನ್ನು ಕೊಯ್ದುದರಿಂದಲೇ ಆ ಸ್ಥಳಕ್ಕೆ ಎಸ್ಕೋಲ್ ಎಂಬ ಹೆಸರಾಯಿತು. ಹಾಗೆ ನೋಡಿ, ಮೋಶ ಕಳಿಸಿದಂತ ಹಿರಿಯರು ಹೋದ್ರು, ಆ ದೇಶವನ್ನೆಲ್ಲ ನೋಡಿದ್ರು. ಅಲ್ಲಿದ್ದ ದ್ರಾಕ್ಷಿ ಗೊಂಚಲನ್ನು ಮತ್ತು ದಾಳಿಂಬೆ ಗೊಂಚಲುಗಳನ್ನು ಇವರು ಹೊತ್ತುಕೊಂಡು ಬಂದರು. ಆ ದೇಶದ ಜನರು ಮತ್ತೆ ಬಹಳ ಬಲಾಢ್ಯರು, ಉದ್ದುದ್ದವಾಗಿದ್ದಾರೆ, ಎತ್ತರವಾಗಿದ್ದಾರೆ. ಇಲ್ಲಿ ನೋಡಿ, ಅಲ್ಲಿ ಈ ಬೆಳೆ ಬೆಳೀತು ಅಂತ ಹೇಳಿ ಬಂದು ವರದಿ ಮಾಡಿದರು. ಹಾಗೆ ಯಾರು ಇದನ್ನು ನೋಡಕ್ಕೆ ಹೋಗ್ತಾರೋ, ದೇವರು ಕಳಿಸುವಂತ ಸ್ಥಳಕ್ಕೆ ಹೋಗುವಾಗ ಅಲ್ಲಿ ಬಂದು ಎಲ್ಲ ವರದಿ ಮಾಡಬೇಕಾಗ್ತದೆ. ಯಾರೋ ಅಲ್ಲಿಗೆ ಹೋದವರು ಆಮೇಲೆ ಅಲ್ಲಿ ಯಾವ ಬೆಳೆ ಬೆಳೀತದೆ, ಹೇಗಿದ್ದಾರೆ ಅಂತ ಬಂದು ಅದನ್ನು ಕೂಡ ವರದಿ ಮಾಡಬೇಕು. ಮುಂದೆ ಅದರ ಪ್ರಕಾರ ನಡೆದುಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಈಗ ನೀವು ತಿಳಿಸೋಟ ಪ್ರಕಾರ ಜ್ಞಾನದಲ್ಲಿ ಬೆಳೆಯಲು ಅವರಿಗೆ ವಿಶೇಷವಾದ ಜ್ಞಾನವನ್ನು ಕೂಡ ಅನುಗ್ರಹಿಸಿರಿ. ಹಾಗೂ ಯಾವುದೇ ಕಾರಣಕ್ಕೆ ವಿಪರೀತ ತಿನ್ನುವುದಕ್ಕೂ ಆಸೆ ಪಡದ ಹಾಗೆ ಆಶೀರ್ವದಿಸಿರಿ ಸ್ವಾಮಿ. ವಿಪರೀತ ತಿನ್ನಕ್ಕಾಗಿ ಆಸೆ ಪಟ್ಟು ಘೋರ ವ್ಯಾಧಿಯಿಂದ ಸತ್ತರು ಎಂಬುದಾಗಿ ಕೂಡ ನೋಡಿದ್ದೇವೆ. ಆದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಏನಾದರೂ ತಪ್ಪುಗಳು ಬಂದು ಹೋಗಿದ್ದರೆ ಅಂಥವ್ರನ್ನು ಕ್ಷಮಿಸಿರಿ. ನಿಮ್ಮ ಪ್ರೀತಿ, ನಿಮ್ಮ ದಾರಿಯಲ್ಲಿ ನಡೆಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ ಸ್ವಾಮಿ. ನನ್ನ ಬಳಿಗೆ ಬಂದವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದ ಈ ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ನಿಮಗೆ ಸಮರ್ಪಿಸಿದ್ದೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯ ದೇವರೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ.